ಸದ್ಯಕ್ಕೆ ಇಂಡಸ್ಟ್ರಿ ಒಂದಿಷ್ಟು ಗುಡ್ ನ್ಯೂಸ್ ಸಿಕ್ಕಿದೆ, ಒಳ್ಳೆ ಸಿನಿಮಾಗಳು ಬರ್ತಿದೆ. ಬಟ್ ಇದೆಲ್ಲದರ ನಡುವೆ ಈ ಜಟಾಪಟಿ ಕೂಡ ನೋಡ್ತಾ ಇದೆ. ದರ್ಶನ ಪ್ರಕರಣದಲ್ಲಿ ಕಲಾವಿದರುಗಳು ಮಾತನಾಡ್ತಾರೆ, ರಮ್ಯಾ ಅವರು, ರಕ್ಷಿತ್ ಅವರು ಮಾತನಾಡಿದಂತ ಬೆಳವಣಿಗೆಗಳ ಬಗ್ಗೆ ಈ ಪ್ರಕರಣದಲ್ಲಿ ಏನ್ ಹೇಳ್ತೀರಿ, ಹೇಗಿದೆ ಪರಿಸ್ಥಿತಿ? ಸರ್, ನೀವೇನು ಕ್ವಶನ್ ಕೇಳಿದ್ರಲ್ಲ ಅದಕ್ಕೆ ಮುಂಚಿತವಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಇವತ್ತು ನಾನಂತೂ ಖುಷಿಯಾಗಿದ್ದೀನಿ ಸರ್. ನಾವು ಇಷ್ಟು ದಿನ ಒಂದು 3-4 ತಿಂಗಳಿಂದ ಇನ್ನೇನು ಇಂಡಸ್ಟ್ರಿ ಏನೋ ಆಗೋಗ್ಬಿಡ್ತದೆ, ಮುಳುಗೋಗುತ್ತೆ ಅನ್ನೋ ರೇಂಜ್ಗೆ ಗೊಂದಲಗಳಲ್ಲಿದ್ವಿ. ನಾನಾದರೂ ಇವತ್ತಿನ ದಿನ ನಮಗೆ ಬೋಸ್ಟರ್ ಥರ ಕೊಟ್ಟಿದೆ ಎಕ್ಕ ಆ್ಯಂಡ್ ಜೂನಿಯರ್ ಸಿನಿಮಾ. ಅದ ನಂತರ ಸರ್ ಏನು ನಾವು ಹಲವಾರು ದಿನಗಳಿಂದ ನಾವು ಥಿಯೇಟರ್ಗಳು ನಡ್ಸ್ಕೊಂಡು ಬರ್ತೀವಿ, ಹಲವಾರು ವರ್ಷಗಳಿಂದ ಸತತವಾಗಿ ಹೌಸ್ಫುಲ್ ಆಗ್ತಾ ಇದೆ ಸರ್. ಸಪ್ರಮ್ ಶೋ ಅಂತ ಏನು ಸರ್, ಜನ ಬರ್ತಾ ಇಲ್ಲ ಅಂತ ನಾವೆಲ್ಲದರಲ್ಲೂ ನಿಮಗೆಲ್ಲ ಕೇಳ್ಕೊಳ್ತಾ ಇದ್ವಿ, ಯಾತಕ್ಕೆ ಬರ್ತಾ ಇಲ್ಲ ಅಂತ. ಒಂದು ಕಂಟೆಂಟ್ ಚೆನ್ನಾಗಿದ್ದು, ಸಿನಿಮಾ ಚೆನ್ನಾಗಿದ್ರೆ ಯಾಕೆ ಸರ್ ಜನ ಬರೋಲ್ಲ? ಜನ ಬರ್ತಾ ಇದ್ದಾರೆ, ಇವತ್ತೂ ಬರ್ತಾರೆ. ಆದರೆ ಅವ್ರಿಗೆ ಏನೋ ಬೇಕು ಅದನ್ನು ನಾವು ಒದಗಿಸ್ಬೇಕು. ನಮ್ಮ ಡೈರೆಕ್ಟರ್ಗಳು, ನಿರ್ಮಾಪಕರು ಏನಿದ್ದಾರೆ ನೋಡಿ ಸರ್, ಆ ಸಿನಿಮಾ ನಾನು ನೋಡಿದೆ ಸರ್, ಎಷ್ಟು ಖುಷಿ ಆಗುತ್ತೆ ಅಂದರೆ ಅದರಲ್ಲಿ ಏನೂ ಇಲ್ಲ ಸರ್. ಒಂದು ಲೊಕೇಶನ್ ಇಲ್ಲ, ಒಂದು ಕಾಸ್ಟ್ಯೂಮ್ ಇಲ್ಲ, ಏನು ಭಾರಿ ವೆಚ್ಚ ಅಂತೂ ಏನಾಗಿಲ್ಲ. ಆಲ್ಸೋ ಫುಲ್ ಇಷ್ಟಿಗೂ ಕೌಂಟ್ರಿಗೆ ಬಂದು ಟಿಕೆಟ್ ತಗೊಳ್ತಾ ಇಲ್ಲ, ಎಲ್ಲ ಆನ್ಲೈನಲ್ಲಿ ಆಗ್ತಾ ಇದೆ ಸತತವಾಗಿ. ಯಾವುದೇ ಪ್ಯಾನ್ ಇಂಡಿಯಾ ಈ ಥರ ಆಗಿಲ್ಲ ಸರ್. ನಮಗೆ ಕೌಂಟ್ರಿಗೆ ಬಂದು ಟಿಕೆಟ್ ತಗೊಳ್ಳೋರು ಇವತ್ತಿನ ದಿನ ಎಲ್ಲ ಆನ್ಲೈನಲ್ಲೇ ಬುಕ್ ಆಗ್ತಾ ಇದೆ ಸರ್. ನಿಜವಾಗ್ಲೂ ನಮ್ಗೆ ಖುಷಿಯಾಗಿದೆ. ನಾವು ಈಗ ಇಂಡಸ್ಟ್ರಿ ಏನೋ ಆಗೋಗ್ಬಿಟ್ಟಿದೆ ಅಂದ್ಕೊಂಡಿದ್ವಿ, ಏನೂ ಆಗಿಲ್ಲ. ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಬರ್ತಾನೇ ಇದ್ದಾರೆ. ಇದನ್ನು ಒಳ್ಳೆ ಕಾಲ ಅಂತ ನಾನು ತಿಳ್ಕೊಂಡಿದ್ದೀನಿ. ತಾವೇನು ಕೇಳಿದ್ರಿ ಈಗ ದರ್ಶನ್ ಫ್ಯಾನ್ಸ್ ಬಗ್ಗೆ, ಇವತ್ತಲ್ಲ ಸರ್, ಏನು ಚಿತ್ರರಂಗ ಹುಟ್ಟಿದೆಯಲ್ಲ ಆವತ್ತಿನ ದಿನ ಫ್ಯಾನ್ಸ್ ಅನ್ನೋರು ಇದ್ದೇ ಇದ್ದಾರೆ. ನಮ್ಮ ರಾಜನ್ ಅವರು ಅವ್ರ ಫ್ಯಾನ್ಸ್ನ, ಅಭಿಮಾನಿಗಳನ್ನ ದೇವ್ರುಗಳಂತ ಹೋಲಿಸೋರು ಸರ್. ಈ ಅಭಿಮಾನಿಗಳು ಅವ್ರು ಯಾರು ನಾಯಕ ನಟನ್ನ ಇಷ್ಟಪಡ್ತಾರೋ ಅವ್ರುಗಳು ದೇವರು ಅಂತ ಭಾವಿಸೋರು ಅಂತ ಅವರೆಲ್ಲ ಸರ್. ನಾವು ಈ ಚಿತ್ರರಂಗನೂ ಒಂದು ರೇಂಜಿಗೆ ಜೀವನ ಮಾಡ್ಬೇಕಾದ್ರೆ ನಮ್ಮ ಫ್ಯಾನ್ಸ್ ಬೇಕೇ ಬೇಕು ಸರ್, ಅಭಿಮಾನಿಗಳು ಇಲ್ಲಾಂದರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್. ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತೀರ, ಫ್ಯಾನ್ಸೇ ಮಾತಾಡ್ತಾರೆ ಅಂತ ಏನು ಯಾರ ಹತ್ರ ಪ್ರೂಫ್ ಇದೆ ಸರ್? ಅದು ವಿಚಾರದಲ್ಲಿ ಗೊತ್ತಾಗಲಿ. ಕೆಲವು ಕಿಡಿಗೇಡಿಗಳು ಎಲ್ಲ ಕಡೆನೂ ಇರ್ತಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ. ಫ್ಯಾನ್ಸು ನಿಜವಾದ ಫ್ಯಾನ್ಸ್ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗೋದೇ ಇಲ್ಲ ಸರ್. ಇಷ್ಟೆಲ್ಲ ಆದಮೇಲೆ ನಮ್ಮ ಏನು ನಾಯಕಿಗೂ ಫ್ಯಾನ್ಸ್ ಇದ್ರು, ನಟರುಗಳಿಗೂ ಫ್ಯಾನ್ಸ್ ಇದ್ದಾರೆ ಅಲ್ವಾ? ಈ ಫ್ಯಾನ್ಸ್ ಇದ್ದಾರಲ್ಲ ಸರ್, ಇವತ್ತಿನ ದಿನ ಒಬ್ಬ ಆರ್ಟಿಸ್ಟ್ನ CMಗಳು ಮಾಡಿರೋ ಉದಾಹರಣೆಗಳಿದೆ ಸರ್. ಅವ್ರ ಫ್ಯಾನ್ಸು ನೆನೆಸ್ಕೊಂಡ್ಬಿಟ್ರೆ ಮಾಡಲೇಬೇಕು, ಇವ್ರಿಗೆ ಯಾವ ರೀತಿ ಬೇಕಾದ್ರೆ ನಾವು ಸಹಾಯ ಮಾಡಬೇಕಂದ್ರೆ ನಮ್ಮ ಯಾವ ರಾಜಕೀಯ NTR ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್, ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್. ಅಷ್ಟು ಮಟ್ಟಿಗೆ ಎತ್ಕೊಂಡು ಹೋಗ್ತಾರೆ ಆ ಫ್ಯಾನ್ಸು. ಯಾಕಂದರೆ ಅಷ್ಟು ಹುಚ್ಚ ಅಭಿಮಾನ ಇರ್ತದೆ. ಅಂಥವ್ರು ಯಾರೂ ಮಾಡಲ್ಲ, ಯಾರೋ ಕೆಲವ್ರು ಇರ್ತಾರೆ, ಎಲ್ಲ ರಂಗದಲ್ಲೂ ಕಿಡಿಗೇಡಿಗಳು ಇರ್ತಾರೆ, ಅವರು ಸ್ಟೇಟ್ಮೆಂಟ್ಗಳು ಇದು. ಅದ್ರ ಬಗ್ಗೆ ಜಾಸ್ತಿ ನಾವು ಮಾತಾಡೋಕೆ ಹೋಗಲ್ಲ. ಇವತ್ತು ಇಂಡಸ್ಟ್ರಿ ಭಾರಿ ಚೆನ್ನಾಗಿದೆ ಇವತ್ತಿನ ದಿನಕ್ಕೆ, ಅಟ್ ಪ್ರೆಸೆಂಟ್ ಅದನ್ನು ಎಂಜಾಯ್ ಮಾಡೋಣ. ಆದಮೇಲೆ ನಮ್ಮ ದರ್ಶನ್ ಸರ್ದು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿದೆ, ಅದು ಏನು ಡಿಸೈಡ್ ಅಂತ ಆಗಲಿ ಅಲ್ವಾ? ಅಷ್ಟೊಳಗೆ ಅದ್ರ ಬಗ್ಗೆ ನಾವು ಎಳೆಯೋದು ಮಾಡೋದು, ಇನ್ನೊಂದು ಸ್ಟೇಟ್ಮೆಂಟ್ಗಳು ಕೊಡೋದು ಸರಿ ಇಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.